ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಉತ್ಸವವಾಗಿ ಇವತ್ತಿನ ದಿವಸ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಒಂಟಿ ಅಣ್ಣವರ ಒಂದು ಸಹಯೋಗದೊಂದಿಗೆ ಬೌದ್ಧ ಭಿಕ್ಷುಣಿಗಳ ಒಂದು ನೇತೃತ್ವದೊಳಗೆ ಎಲ್ಲ ಜಾತಿ ಸಮುದಾಯಗಳ ಒಂದು ನಾಗರಿಕರ ಒಂದು ಸಹಯೋಗದೊಂದಿಗೆ ಜೊತೆಗೆ ಅವರವರ ಧರ್ಮಕ್ಕೆ ತಕ್ಕ ಹಾಗೆ ಆಚರಣೆ ಮಾಡಿಕೊಂಡು ಬರ್ತಕ್ಕಂಥ ವಾದ್ಯ ವೈಭವದೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಅಂಬೇಡ್ಕರ್ ಪುತ್ಥಳಿಯವರೆಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಜಾಥಾವನ್ನು ಇವತ್ತಿಲ್ಲಿ ಬಂದು ಸಮಾರೋಪ ಮಾಡಿದ್ದೇವೆ. ನನಗೆ ವಿಶೇಷವಾಗಿರ್ತಕ್ಕಂಥ ಆನಂದ ಆಗಿದೆ. ಯಾಕೆ ಅಂತ ಕೇಳಿಕೊಂಡಾಗ ಬಂಟಿ ಅಣ್ಣವರು ಮತ್ತು ಎಲ್ಲ ಅವರ ಜೊತೆಗೆ ಯುವಕರು ತಾಯಂದಿರು ಎಲ್ಲ ಸೇರಿಕೊಂಡು ಈ ಜಾಥಾಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟೈಟಲನ್ನು ಇಟ್ಟಿದ್ದಾರೆ. ಅದು ಯಾವುದು ಅಂತಂದ್ರೆ ಅರಿವಿನ ಜಾಥಾ. ಈ ಅರಿವಿನ ಜಾಥಾ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥವರು ಎಲ್ಲರೂ ಕೂಡ ಅರಿವುಳ್ಳವರಾಗಿರಬೇಕು. ಜೊತೆಗೆ ಬುದ್ಧ, ಬಸವ, ಅಂಬೇಡ್ಕರರ ತತ್ವ ಸಿದ್ಧಾಂತಗಳ ಬಗ್ಗೆ ಜ್ಞಾನ ಇರಬೇಕು, ಅರಿವು ಇರಬೇಕು. ಆ ಅರಿವನ್ನು ಇಡೀ ಜಗತ್ತಿಗೆ ಹರಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಖುಷಿಯಾಗಿದೆ. ಯಾಕೆ ಅಂತ ಕೇಳಿಕೊಂಡಾಗ ಈಗ ಜಾಥಾಗಳು ಅಥವಾ ಜಯಂತಿಗಳು ಯಾವ ರೀತಿಯಾಗಿ ನಡೀತಾ ಇದೆಯಪ್ಪ ಅಂತಂದ್ರೆ ಬರೀ DJ ಹಚ್ಚೋದು, ಜೈಕಾರ ಕೂಗೋದು, ಕೂಗಾಟ ಮಾಡೋದು, ಚೀರಾಟ ಮಾಡೋದು, ಇದರ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. ಆದರೆ ಒಂಟಿಯವರು ಇವತ್ತ ಎಲ್ಲ ಬೌದ್ಧ ಧರ್ಮದ ಗುರುಗಳು ಎಲ್ಲ ತಾಯಂದಿರು ಸೇರಿಕೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಅದು ಯಾವ ರೂಪಪ್ಪ ಅಂದ್ರೆ ಯಾರೂ ಕೇಕೆ ಹಾಕಪ್ಪಲೇ ಇಲ್ಲ, ಯಾರೂ ಚೀರಾಟ ಮಾಡಪ್ಪಲೇ ಇಲ್ಲ, ಯಾರೂ ಹುಚ್ಚು ಥರ ವಿಚಾರ ಅಥವಾ ಬಿಹೇವಿಯರ್ಗಳನ್ನು ಮಾಡುವ ಹಾಗೆ ಇಲ್ಲ. ಯಾಕೆ ಅಂತಂದರೆ ಇಡೀ ವಿಶ್ವಕ್ಕೇನೆ ನಾವು ಬರೀ ಭಾರತಕ್ಕೆ ಸೀಮಿತ ಅಲ್ಲ. ಅಂಬೇಡ್ಕರ್ ಅವರ ತತ್ವಗಳೇನದಾವಲ್ಲ ಅವು ಭಾರತಕ್ಕಷ್ಟೇ ಸೀಮಿತ ಅಲ್ಲ. ಅವರು ಭಾರತ ರತ್ನ ನಮ್ಮ ಸರ್ಕಾರ ಕೊಟ್ಟಿರಬಹುದು, ಆದರೆ ಅಂಬೇಡ್ಕರ್ ಅವರು ಅದು ಬರೀ ಭಾರತ ರತ್ನ ಅಲ್ಲ, ಅವರೊಬ್ಬ ವಿಶ್ವರತ್ನ, ವಿಶ್ವಮಾನವರು. ಹೀಗಾಗಿ ಅವರ ತತ್ವ ಸಂದೇಶಗಳು ಬಹಳ ವಿಶೇಷವಾಗಿರ್ತಕ್ಕಂಥವು. ಅದರಲ್ಲಿ ಅವರ ತತ್ವ ಸಂದೇಶಗಳೇನು ಅದಾವಲ್ಲ ಅವು ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ತತ್ವ ಸಂದೇಶಗಳಾಗಿವೆ. ಅಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಈ ಅರಿವಿನ ಜಾಥಾದಲ್ಲಿ ಪಾಲ್ಗೊಂಡು ನಿಜಕ್ಕೂ ಕೂಡ ನನಗೆ ಬಹಳ ಅತೀವ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇವೆ.